ಹಾಯ್ ಹಲೋ ಗಾಯ್ಸ್, ನಾನು ಹಳ್ಳಿ ಮನೆ ಲಾಕ್ಸ್. ನೋಡಿ ಇಲ್ಲಿ ನಮ್ಮ ಲಾರಿ ನಮ್ದಲ್ಲ, ಅವನದೇ ಲಾರಿ, ಅವನೇ ಡ್ರೈವರು. ಮಲ್ಗೆ ನೋಡ್ರಿ ಇಲ್ಲಿ, ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಮಲ್ಗೆ ನಾನು ನೋಡ್ರಿ, 12 ಗಂಟೆ ಆಗಿದೆ ಮಧ್ಯಾಹ್ನ. ದಾಂಡೇಲಿಯಲ್ಲಿ ಮಂಜು ನೋಡ್ರಿ ಹೆಂಗೈತಿ ಇಲ್ಲೋಣ ಗೈಸ್. 12 ಗಂಟೆ ಆಗಿದೆ ದಾಂಡೇಲಿಯಲ್ಲಿ, ಮಂಜು ನೋಡಿ ಹೆಂಗೆ ಬೀಳ್ತಿದೆ ನೋಡಿ, ಹೆಂಗೆ ಬೀಳ್ತಾ ಇದೆ. ಕಾರ್ಕ್ ಇದು ಸಖತ್ತಾಗಿದೆ. ಮಧ್ಯಾಹ್ನ, ನಿಜವಾಗ್ಲೂ ಮಧ್ಯಾಹ್ನ, ಲೈವ್ ಆಗಿ ಹೇಳ್ತಾ ಇದ್ದೀನಿ, ಮಧ್ಯಾಹ್ನ ಆಗ್ತಾಯಿದೆ, ಇನ್ನೂ ಮಂಜು ಬಿಡ್ತಾ ಇಲ್ಲ. ಹಾಯ್ ಹಲೋ ನಮಸ್ಕಾರ. ಎಲ್ಲುಂಟಿವ ಈಗ? ಧಾರವಾಡ. ಸೋಯಾಬೀನ್ ಇದು ಯಾವ ಥರ ಪಕ್ಷಿನೋ? ಪಕ್ಷಿ ಮಾತಾಡೋ ಸುದೀಪ. ಏನ್ ಮಾಡ್ತಿದ್ದೀರಾ? ಇಲ್ಲ, ನಾವೀಗ ಧಾರವಾಡ ಹೋಗ್ತಾ ಇದ್ದೀವಿ. ಏನ್ ಲೋಡು? ಏನ್ ಲೋಡು? ನೋಡು, ಒಂದು ಸೋಯಾ ಅಂತ ನೀವು ಮನೆಯಲ್ಲೆಲ್ಲ ಬಳಸೇ ಇರ್ತೀರಾ. ಸೋಯಾಬೀನು, ಈ ಸಾಂಬಾರಿಗೆ ಸೋಯಾಬೀನು. ಸೋಯಾಬೀನ್ ಇನ್ನಂತ ಹೇಳೋದು ಕಮ್ಮಿ, ಸೋಯಾ ಅನ್ನೋದೇ ಜಾಸ್ತಿ ಈ ಕಡೆ ಅಲ್ಲ. ನಾವಿರೋದು ಎಲ್ಲಿ ಹೇಳೋದು ಫಸ್ಟ್ ಅಂತ ಹೇಳು. ಅದಕ್ಕೆ ಸೋಯಾ ಅಂತ ಯಾರು ಬೇಜಾರಾಗ್ಬೇಡಿ ಫ್ರೆಂಡ್ಸ್. ನಾವಿರೋದು ಎಲ್ಲಿ ಹೇಳ? ಇರೋದು ಎಲ್ಲಿ ಅಂತ ಗೊತ್ತಿಲ್ಲ, ಹೇಗೆ ಲೋಡ್ ಆಗೋದು ಮಾತ್ರ. ನಾವ್ ಎಲ್ಲಿಂದ ಹೊರಡ್ತಾ ಇದೀವಿ ಅದನ್ನ ಹೇಳು. ಆ? ಎಲ್ಲಿಂದ ಹೊರಡ್ತಾ ಇದೀವಿ? ದಾವಣಗೆರೆಗೆ. ನಾವು ದಾಂಡೇಲಿಂದ ಹೊರಡ್ತಾ ಇದ್ದೀವಿ ಧಾರವಾಡಕ್ಕೆ. ದಾವಣಗೆರೆ ಅಲ್ಲ ಬ್ರೋ, ಧಾರವಾಡ ಬೇಡ. ಒಂದು 50-60 ಕಿಲೋಮೀಟರ್ ಇರ್ಬೋದು. 44. ರೋಡ್ ಸರಿ ಇಲ್ಲ. ರೋಡ್ ಸರಿ ಇಲ್ಲ, ಅದು ದೊಡ್ಡ ಗಾಡಿ 10 ವೀಲ್. ಈಗ 50 ಕಿಲೋಮೀಟರ್ ಅಲ್ಲ, ಬರೀ 1 ಗಂಟೆ ಒಳಗೆ ಹೋಗೋದು. ಈಗ ಎಲ್ಲ
ಒಂದೂವರೆ 2 ಗಂಟೆ ತಗೊಳತ್ತೀವಿ ರೋಡಲ್ಲಿ. ನೋಡಿ ಜೋಳ ಎಲ್ಲ ಎಷ್ಟು ಚೆನ್ನಾಗಿದೆ. ದಾಂಡೇಲಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಧಾರವಾಡದಿಂದ ಲೋಡ್ ಮಾಡಿ ಹಾಸನಕ್ಕೆ ಹೋಗ್ತಾ ಇರೋದು. ಅಲ್ಲ, ಹಾಸನದಿಂದ ನೋಡ್ರಿ ಏನ್ ಲೋಡ್ ಮಾಡೋದು. ದಾಂಡೇಲಿಯ ಬಗ್ಗೆ ನಿಮ್ಮ ಅಭಿಪ್ರಾಯ? ದಾಂಡೇಲಿ ಬಗ್ಗೆ ಅಂದ್ರೆ ರೋಡು, ದಾಂಡೇಲಿ ಒಳ್ಳೆ ಟೂರ್ ಪ್ಲೇಸ್. ರೋಡು ಏನಂದ್ರೆ ಒಂದು ಈ ಟ್ರಿಪ್ ಮಾಡಕ್ ಬಂದವರು ಏನಪ್ಪ ಅಂದ್ರೆ ಈ ಕಾಣೋ ದಾಂಡೇಲಿ ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಮಿನಿ ಜೋಗ ತರ ಸುಮಾರು ಸಿಗ್ತವೆ. ಅಲ್ಲೆಲ್ಲ ಇಳಿದು ಹೋಗ್ಬೇಡಿ, ಯಾಕಂದ್ರೆ ಅಲ್ಲೆಲ್ಲ ಮೊಸಳೆಗಳು ಜಾಸ್ತಿ ಕಚ್ಚಿಬಿಡ್ತಾವ. ನೀವು ಮೊಸಳೆ ನೋಡಕ್ ಎಲ್ಲೋ ಹೋಗ್ಬೇಡಿ, ಮಳೆಗಾಲ ಟೈಮಿಗೆ ಹತ್ತು ಬರ್ತಾ ಇರ್ತಾವ. ಅವೇ ಈ ಚರಂಡಿ ಒಳಗೆ ಈ ಕೊಚ್ಚೆ ನೀರೊಳಗೆಲ್ಲ ಅವೇ ತುಂಬಿರ್ತವೆ. ದಾಂಡೇಲಿ ರೋಡ್ ಬಗ್ಗೆ ಹೇಳಿ. ಇಲ್ಲಿ ರೋಡ್ ಲಾರಿಯವರಿಗೆ ಭಾರಿ ಹಿಂಸೆ ರೋಡು. ಕಾರು ಬೈಕ್ನವ್ರಿಗೆ ಅಡ್ಡಿಲ್ಲ, ಕಾರು ಬಸ್ ದಡ ದಡ ಹಾಸ್ಕೊಂಡು ಹೋಗ್ತಾರೆ. ಅಲ್ಲ ಸುದೀಪ್ ಅವರೇ, ರೋಡ್ ಹಾಳ ಕಾರಣ ಲಾರಿ ಅವರೇ ಅಂತದಾರೆ, ಅದಕ್ಕೆ ರೋಡ್ ಹಾಳಾಗ ಕಾರಣ ಲಾರಿ ಯಾರಲ್ಲ. ಇಲ್ಲಿ ಟ್ಯಾಕ್ಟ್ರಿಗಳು ಸುಮಾರು ಇದಾವೆ. ಅವರು ಒಂದ್ ಟ್ರಾಲಿ ಕಟ್ಕೊಳಲ್ಲ, 2 ಟ್ರಾಲಿ 3 ಟ್ರಾಲಿ ಒಂದೊಂದು ಟ್ಯಾಕ್ಟ್ರಿ ಹಾಕ್ತಾರೆ. ಗಾಡಿ ಹತ್ತಲ್ಲ ಬಿಡಲ್ಲ ಅಂತ ಟ್ಯಾಕ್ಟ್ರಿಯಿಂದನೇ ಸಮಸ್ಯೆ. ಅಂದ್ರೆ ರೋಡ್ ಹಾಳು ಮಾಡಿ ಟ್ಯಾಕ್ಟ್ರಿ ಅವರು. ಟ್ಯಾಕ್ಟ್ರಿ ಅಂತ ನಾನು ಹೇಳ್ತಿಲ್ಲ, ಅಂದ್ರೆ ಅವರು ಕಾರಣ ಅಂತ. ಅದಕ್ಕೆ ಒಂದು ಈಗ ಅವರು ಈ ವಿಡಿಯೋ ನೋಡಿ ಅವ್ರು ಬಂದವ ಸಮಸ್ಯೆ ಆಗುತ್ತೆ. ನಾವು ಟ್ಯಾಕ್ಟ್ರಿಯರ್ ಅಂತಾನು ಹೇಳಕ್ಕಾಗಲ್ಲ. ಆದ್ರೆ ಟ್ಯಾಕ್ಟ್ರಿಯರಿಗೆ ಏನೊಂದು ಮನವಿ ಅಂದ್ರೆ, ನೀವು ಒಂದೇ ಇಂಜಿನಿಗೆ ಒಂದೊಂದು ಟ್ರಾಲಿ ಹಾಕ್ರಿ, 2 ಟ್ರಾಲಿ 3 ಟ್ರಾಲಿ ಎಲ್ಲ ಹಾಕಿ ಕೊಡ್ಬೇಡಿ. ನೀವು ಲಾರಿ ಅವ್ರು ಟನ್ ಗಟ್ಲೆ ಲೋಡ್ ಹೊಡೆಯೋದು. ನಾವು ಟನ್ ಗಟ್ಲೆ ಲೋಡ್ ಹೊಡೆಯೋದಂದ್ರೆ ನಮ್ಮ ಗಾಡಿಗಳು ರೋಡ್ ಹಾಳು ಮಾಡಲ್ಲ. ಟನ್ ಗಟ್ಲೆ ಹೊಡೆದು ರೋಡ್ ಹಾಳು ಮಾಡಲ್ಲ. ಟ್ಯಾಕ್ಟ್ರಿಯಲ್ಲಿ ಏನಾಗುತ್ತೆ ಅಂದ್ರೆ ಗಾಡಿ ಹತ್ತಿಲ್ಲ ಅಂದ್ರೂ ಅಲ್ಲೇ ತಿರ್ಸ್ತಾರೆ. ಇನ್ನೊಂದು ಇಂಜಿನ್ ಕರ್ಕೊಂಡ್ಬಂದು ಆ ಇಂಜಿನಿಗೆ ರೋಪ್ ಹಾಕಿ ತಿರ್ಸ್ತಾರೆ. ಅವಾಗ ರೋಡ್ ಹಾಳು ಮಾಡುತ್ತೆ. ದಾಂಡೇಲಿ ನೇಚರ್ ಬಗ್ಗೆ ಏನು ಹೇಳ್ತೀರಾ? ದಾಂಡೇಲಿ ನೇಚರ್ ಸೂಪರ್. ಹುಡುಗಿಯರ ಅಷ್ಟೇನು ಚೆನ್ನಾಗಿಲ್ಲ ಇಲ್ಲಿ, ಎಲ್ಲ ಕಂಕಿಗಳು. ನೀವು ಹೇಳ್ದಂಗೆ ಟ್ಯಾಕ್ಟ್ರಿ ಬರ್ತೈತೆ ನೋಡಿ, ಅಲ್ಲಿ ಟ್ಯಾಕ್ಟ್ರಿ ಬರ್ತೈತೆ ನೀವು ಹೇಳ್ದಂಗೆ. ಮತ್ತೆ ಇಲ್ಲೆಲ್ಲ ನಾವು ನಮ್ಮ ಥರ ಎಲ್ಲ ಮಾತಾಡಂಗಿಲ್ಲ. ಇಲ್ಲೆಲ್ಲ ಹುಸುಳ ಮಗನೇ ನಿಮ್ಮ ಹೋಗೋಣ ಜಾಸ್ತಿ. ಖುಷಿಗಾದ್ರೂ ನಿಮ್ಮ ಹೋಗೋಣ ಅಂತಾರೆ, ದುಃಖಕ್ಕೆ ಬಂದ್ರು ಆಗ್ತಾರೆ. ಅಂದ್ರೆ ನಮ್ಮ ಕಡೆ ಬಂದಾಗ ಸ್ವಲ್ಪ ಅವರ ಮಾತುಗಳನ್ನು ತೀರಾ ಮನಸ್ಸಿಗೆ ಹಚ್ಕೊಂಬಾರ್ದು, ಇಷ್ಟೇ ಹೇಳ. ನೋಡ್ರಿ, ಒಂದು ಕಬ್ಬು AP ಗಾಡಿ ಇದು, ಮುಂದ್ಗಡೆ ಕಾರ್ ಬರ್ತಿದೆ, ಆದ್ರೂ ನಾವು ಹೋಗ್ಬೇಕು. ಧೂಳು ನೋಡಲ್ಲ, ಧೂಳು ಎಬ್ಬಿಸ್ತಾ ಹೋಗ್ತಾರೆ. ದಯವಿಟ್ಟು ಈ API ಸ್ಟೇಟಲ್ಲಿ ಯಾರೋ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಗಾಡಿಯಲ್ಲಿ ಒಂದು ಮನವಿ ಮಾಡಿ, ಅಪೋಸಿಟ್ ಗಾಡಿ ಬರ್ತಾ ಅಂತ ಹೋಗ್ಬೇಡಿ. ಯಾಕಂದ್ರೆ ನಾವು ಕಣ್ಣಾರೆ ನೋಡಿರ್ತೀವಿ, ಅನಾಹುತ ಆಗಬಲ್ಲ. ವೇಗವೇ ಅಪಘಾತಕ್ಕೆ ಕಾರಣ. ನೋಡಿ ರೋಡ್ ತೋರ್ಸ. ಗಾಡಿ ಸೈಡಿಗೆ ಹೋಗಿದೆ, ಎಷ್ಟು ಕೂತಿದೆ ನೋಡಿ ಗಾಡಿ. ಅದು ಹೆಂಗೆ ಎಬ್ಬಿಸ್ತಾ ಹೋದ್ನೇನಪ್ಪ. ಮಳೆಗಾಲದಲ್ಲಿ ಸ್ವಲ್ಪ ಬರೋದು, ರೋಡ್ ಬಿಟ್ಟು ಆ ಕಡೆ ಈ ಕಡೆ ಹೋಗ್ಬೇಡಿ. ರೋಡ್ ಸೈಡಿಗೆ ಲಾರಿಗಳನ್ನ ನಿಲ್ಲಿಸಲು ಹೋಗಬೇಡಿ. ನನಗೊಂದು ಅನುಭವದ ಮಾತು ಹೇಳ್ತೀನಿ. ಇದೇ ಹೋದ ವರ್ಷ ಇಲ್ಲಿ ಒಂದು ಫ್ಯಾಕ್ಟ್ರಿ ಸಿಗುತ್ತೆ, ನಿಯರ್ ಒಂದು 10 ಕಿಲೋಮೀಟರ್ ಅಲ್ಲಿ ಇದ್ದೀವಿ. ಆ ಫ್ಯಾಕ್ಟ್ರಿಯಲ್ಲಿ 2 ಗಾಡಿ ಲೋಡ್ ಆಯ್ತು. ಒಂದು ಡೆಲ್ಲಿಲೋ ಒಂದು ನನ್ನ ಗಾಡಿ ಲೋಡ್ ಆಯ್ತು. ಸಂಡೆ ಲೋಡ್ ಮಾಡಿದ್ವಿ, ಮಳೆಗಾಲ ಅದು. ನಾವು ಡ್ರೈವರು ಸ್ವಲ್ಪ ಎಣ್ಣೆ ಪಾರ್ಟಿ, ನನ್ನ ಮುಂದೆ ಇದ್ದ ನಾನು ನೋಡ್ತಾ ಇದ್ದಂಗೆ ಹಿಂಗ್ ಸೈಡ್ ಇಳಿಸ್ಕೊಂಡ್ಬಿಟ್ಟ. ಅದು ಲೆಫ್ಟ್ ಸೈಡ್ ಇಳಿಸಿಲ್ಲ, ಹೋಗಿ ರೈಟ್ ಸೈಡ್ ಇಳಿಸಿದ್ದಾನೆ.
ಆಮೇಲೆ ನಮ್ಮ ಕೈಲಾಗೋ ಪ್ರಯತ್ನ ನಾವು ಮಾಡಿದ್ವಿ ಅಲ್ಲಿದ್ದು. JCB ಎಲ್ಲ ತಂದು ಎಸ್ಸಕ್ ನೋಡ್ತಿ ಆಗ್ಲಿಲ್ಲ. ಆಮೇಲೆ ನಮ್ಮ ಫ್ರೆಂಡಿಂದ ಒಂದು ಟ್ರೈನ್ ಇತ್ತು, ಅವ್ರಿಗೆ ಫೋನ್ ಮಾಡಿ ಕಳಿಸಿ ಇಲ್ಲಿನ ಜನರ ಬಗ್ಗೆ ಹೇಳಿ ಸುದೀಪ್ ಅವರೇ. ಜನರು ಸ್ವಲ್ಪ ಮಾತು ಹೊರಟಿರ್ಬೋದು, ಸ್ವಲ್ಪ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಕಷ್ಟ ಅಂತೀರಾ? ಹೌದು. ನೋಡಿ ಈ ಕಡೆ ಎಲ್ಲ ಜಾಸ್ತಿ ಕಬ್ಬೆ ಬೆಳೆಯೋದು. ನಾವೇನ್ ಹೇಳೋದು ಅಂದ್ರೆ ಹಳ್ಳಿಯಿಂದ ಏನ್ ನಾವು ದಾಂಡೇಲಿ ಬರ್ತೀವಲ್ಲ, ಆ ರೂಟಲ್ಲಿ KSRTC ಬಸ್ ಸ್ವಲ್ಪ ನಿಧಾನ ಬರಬೇಕು. ಇದನ್ನ ಯಾರಾದ್ರೂ KSRTC ಅವ್ರು ನೋಡ್ತಾ ಇದ್ರೆ ಸ್ವಲ್ಪ ಮನವಿ ಮಾಡ್ತಾ ಇದಾರೆ. ಯಾಕಂದ್ರೆ ನೀವು ಮೈ ಮೇಲೆ ಬಂದ್ಬಿಡ್ತೀರ, ನಮ್ದು ಲೋಡ್ ಗಾಡಿ ಆ ಕಡೆ ಎಳಿಯಂಗಿಲ್ಲ, ಈ ಕಡೆನೂ ಎಳಿಯಂಗಿಲ್ಲ. ಹಿಂದೇನೋ ಒಂಥರ ಕಾರ್ ಇದ್ದಂಗೆ ಬಂದು ಎಳೋದು ಆ ಕಡೆ ಈ ಕಡೆ ತಿರ್ಸ್ಕೊಂಡು ಹೋಗ್ತೀರಾ. ದಯಮಾಡಿ ಸ್ವಲ್ಪ ಬಂಕಿದೆ ಡೀಸೆಲ್ ಹಾಕ್ಸೋಣ. ಮುಂದೆ ಬಂಕಲ್ಲ, ಡೀಸೆಲು ಅಷ್ಟೇ ಚೆನ್ನಾಗಿ ಎಲ್ಲಂದ್ರಲ್ಲಿ ಹಾಕ್ಸ್ಬೇಡಿ. KSRTC ನೋಡಿ ಅಲ್ಲಿ ರೈಟ್ ಸೈಡ್ ಅಷ್ಟು ಜಾಗ ಇದೆ, ಆದ್ರೂ ಬೈಕ್ ಬಂದು ರೋಡ್ ಮೇಲೆ ನಿಲ್ಸ್ಕೊಂಡಿದೆ. ರಾಗಿ ಇದೆ ಆದ್ರೆ ಕಾಣಿಸ್ತಿಲ್ಲ, ಬೇಲೆ ಅಡ್ಡ ಇದೆ. ಫುಲ್ ಸೀಸನ್ ಅಲ್ಲಿ ಬರ್ಬೇಕು. ಇದೆಲ್ಲ ಮಾವಿನಕಾಯಿ, ಎಂತೆಂತ ಮಾವಿನಕಾಯಿ ಗೊತ್ತಾ ಜನರಿಗೆ, ತಿಂದ ಕಳೆದೋಗ್ಬಿಡ್ತೀವಿ. ಇಲ್ಲಿ ಒಂದೇ ಒಂದು ತೋಟಕ್ಕೂ ಒಂದು ಬೇಲಿ ಇಲ್ಲ. ಏನಿಲ್ಲ ಇಲ್ಲಿ ಇನ್ನೊಂದು ಹೆಂಗೆ ಅಂತ ಹೇಳಿದ್ರೆ, ಇಲ್ಲಿನ ಜನ ಅತಿಯಾಗಿ ಗೊಬ್ಬರವನ್ನು ಅವ್ರದೇ ಗೊಬ್ಬರ ಈ ದವಸ ಧಾನ್ಯಗಳಿಗೆ ಜಾಸ್ತಿ ಕೊಡ್ತಾರೆ. ಸಗಣಿ ಗೊಬ್ಬರ, ಕುರಿ ಗೊಬ್ಬರ. ನಮ್ಮ ಕಡೆ ನಮ್ಮ ಮಲೆನಾಡು ಭಾಗದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಮ್ಮ ಮಲೆನಾಡು ದನಗಳಿಗೂ ಇಲ್ಲಿನ ದನಗಳಿಗೂ ಬಹಳ ವ್ಯತ್ಯಾಸವಿದೆ. ವ್ಯತ್ಯಾಸ ಒಂದು ಸ್ವಲ್ಪ ವಿವರಣೆ ಕೊಡಿ, ಹೇಗಿದೆ ವ್ಯತ್ಯಾಸ ಏನೆಂದರೆ, ಇಲ್ಲಿನ ಜಾನುವಾರುಗಳು ಬೇಲಿ ಕಟ್ಟುವ ಅವಶ್ಯಕತೆ ಇಲ್ಲ. ಮಲೆನಾಡಿನ ಜಾನುವಾರುಗಳಿಗೆ ಬೇಲಿ ಕಟ್ಟಿಲ್ಲ ಅಂದ್ರೆ ಇನ್ನೊಂದು ಪಾಯಿಂಟ್ ಬಿಟ್ರಿ, ಈ ಮಲೆನಾಡು ದನಗಳಿಗೆ ಬೇಲಿ ಕಟ್ಟೋನು ಬೇಲಿ ಬಿಚ್ಚುವ ಸಮೇತ ಒಂದು ಅಭ್ಯಾಸ ಇದೆ. ಬಲೆ ಕಟ್ ಮಾಡುವುದು, ಬೇಲಿ ಉಣ್ಗೋ ತಕೊಂಡು ಬರೋದು, ಹಾಗೆ ಬೇಲಿಯನ್ನು ತೆಗೆಯುವುದು, ಇದು ನಮ್ಮ ಅಂದ್ರೆ ಇದು ನಾವು ಅದ್ರ ಬಗ್ಗೆ ಏನು ವಿರೋಧ ಮಾಡ್ತಿಲ್ಲ. ಸ್ವಲ್ಪ ಬುದ್ಧಿ ಜಾಸ್ತಿ, ದನಗಳಿಗೂ ಬುದ್ಧಿ ಜಾಸ್ತಿ. ಈಗ ಸ್ವಲ್ಪ ದೂರ ಹೊಡೆದು ಬಂದ್ರೆ ನಮ್ಮ ಹಿಂದಕ್ಕೆ ಬಂದು ನಾವು ಹೋಗಿವ ಇಲ್ಲ ನೋಡೋದು. ಮನುಷ್ಯರ ಹಾಗೆ ವರ್ತನೆ ಮಾಡುತ್ತವೆ. ಇಲ್ಲಿನ ದನಗಳು ದಡ್ಡ, ಸ್ವಲ್ಪ ತೀರ ಮಂದ. ಅದಕ್ಕೆ ಇಲ್ಲಿ ಯಾರು ಬೇಲಿನೇ ಕಟ್ಟಲ್ಲ. ಮಲೆನಾಡು ಕಡೆ ಡಬಲ್ ಬೇಲಿ ಕಟ್ಬೋದು ಅಷ್ಟೇ. ಮತ್ತೆ ಇಲ್ಲಿನ ಎತ್ತುಗಳೇ ಹೇಗೆ ಅಂದರೆ, ಒಂದು ಪಿಕಪ್ಪಿಗೆ 3 ಟನ್ ಹಾಕ್ತೀವಿ ನಾವು. ಆ 3 ಟನ್ ಎತ್ಕೊಂಡು ಹೋಗೋ ಕೆಪಾಸಿಟಿ ಇಲ್ಲಿ ಎತ್ತುಗಳಿದಾವೆ. ಮತ್ತೆ ಸಾಧು ಜನ, ನಮ್ಮಲ್ಲಿರೋ ಹೋರಿಗಳು 3 ಟನ್ ಅಲ್ಲ, ವ್ಯವಸಾಯಕ್ಕೆ ಸಮೇತನೂ ಲಾಯಕ್ಕಿಲ್ಲ, ಬಗ್ಗಲ್ಲ. ಅವಕ್ಕೇನಿದ್ರು ಬೇಲಿ ಹಾರೋದು, ಬೇಲಿ ಮುರಿಯೋದು, ಮನೆಗೆ ಬರ್ದೇ ಇರೋದು. ಮತ್ತೆ ಇನ್ನೊಂದೇನು ಮುಖ್ಯವಾಗುವುದಿಲ್ಲ, ನಮ್ಮ ಲಾರಿಯರಿಗೆ, ಚಾಲಕರಿಗೆ ಏನಪ್ಪ ಅಂದ್ರೆ ಸ್ವಲ್ಪ ರಸ್ತೆ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಡ್ಬೇಕು. ಅಂದ್ರೆ ನೀವು ನಿಮಗೆ ಅಂತಾನೆ ಸಪರೇಟ್ ರೋಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಅಂತಾನೆ ಸಪರೇಟ್ ರೋಡ್ ಬೇಡ, ಇರೋ ರೋಡಲ್ಲೇ ಅದನ್ನೇ ಚೆನ್ನಾಗಿ ಮಾಡ್ಕೊಡ್ಬೇಕು.
ಅಂದ್ರೆ ಬಸ್ಸು ಕಾರ್ಗಳೇ ಹೊಡ್ತಾ ಇಲ್ಲ, ಏನು ಹೊಡ್ತಾ ಇರೋದೇ ನಮ್ಮ ಲಾರಿಗಳಿಗೆ. ಹೌದು ಸುದೀಪ್ ಅವರೇ, ನಿಮ್ಮ ಮಾತು ನೂರತ್ತು ಸತ್ಯ. ಏಕೆಂದರೆ ಕೆಲವು ಭಾಗಗಳಲ್ಲಿ ನೀವು ತಂದುಕೊಡೋ ಅಕ್ಕಿಯಿಂದಲೇ ಮನೆಗೆ ಊಟ ಆಗುತ್ತದೆ. ಕೆಲವು ಭಾಗಗಳಲ್ಲ, ಎಲ್ಲಾ ಭಾಗದಲ್ಲೂ. ಉತ್ತರ ಕನ್ನಡ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಅವರಿಗೆ ಅಕ್ಕಿ ಬೇಡ ಅಂದ್ರೆ ಒಂದು ಪದಾರ್ಥ ಅವ್ರಿಗೆ ಬೇಕಾಗಿರುತ್ತೆ. ಈಗ ಅವ್ರ ಅಕ್ಕಿ ಅವ್ರ ಹತ್ರ ಬೆಳೆದ್ರು ಅವ್ರ ಹತ್ರ ಸಾಂಬಾರು ಮಾಡೋ ಐಟಮ್ ಇರಲ್ಲ, ಅದನ್ನ ನಾವು ತಗೊಂಡ್ಕೊಡ್ಬೇಕು. ಈಗ ರಫ್ತು ಮಾಡುವುದರಲ್ಲಿ ಲಾರಿ ಬೇಕೇ ಬೇಕು. ಈ ಬೋಳಿ ಮಗ ನೋಡ್ರಿ ಇಲ್ಲೇನೆ ಐತೆ. ಸೈಡ್ ನಿಲ್ಸೋಕೆ ಎಲ್ಲ ಜಾಗನೇ ಇಲ್ಲ ಮಾತಾಡೋದು. ಅವ್ನ ಲವರ್ ಜೊತೆ ಅವ್ನು ಮಾತಾಡಕ್ಕೆ ಅವ್ನು ರಸ್ತೆ ಮಧ್ಯಾಹ್ನ ನಿಲ್ಲಿಸ್ತಾನೆ. ಏನು ಮಾಡ್ಬೇಕಾ ಪಾಪ ಲಾರಿ ಅವರು. ನೋಡ್ರಿ ಈ ಬೋಳಿ ಮಕ್ಕಳು ಅಷ್ಟೇ ನೋಡಿ. ಈಗ ನಾವು ಸೀದಾ ಹೋಗ್ತಾ ಇರೋದು ಲೋಡಿಂಗ್ ಪಾಯಿಂಟ್ಗೆ. ಡ್ಯೂಕ್ 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 ಧಾರವಾಡ ಸಿಟಿ ಇದು. ಧಾರವಾಡ ಆಗ್ತಾನೆ ಇದೆ, ಯಾವ ವರ್ಷ ಆಗ್ತದ ಗೊತ್ತಿಲ್ಲ. ಕಾಮಗಾರಿ ಅಸ್ತವ್ಯಸ್ತ. ಒಂದು 10 ವರ್ಷದಿಂದ ಹೋದಾಗಲೂ ಅವಾಗಲೇ ಹೆಂಗೆ ಇತ್ತು. ಅವಾಗಲೇ ಬಾಂಬೆ ಎಲ್ಲ ತಿರುಗಾಡ್ಬಿಟ್ಟು ಈಗ ಬೇಡ ಅಂತ ಲೋಕಲ್ ಕಾಮಗಾರಿ ಅಸ್ತವ್ಯಸ್ತವಾಗಿದೆ. ಯಾರ ಹುಡುಗ ನೋಡ್ತಾ ಇದ್ದಾನೆ, ಅವ್ನು ಝೂಮ್ ಇಡ್ತಾ ಇದ್ದೀನಿ. ಇಲ್ಲಿನ ಜನ ಸ್ವಲ್ಪ ವಿಕೃತ ಗಾಮಿಗಳು. ಯಾಕೆಂದ್ರೆ ನೀವು ವಿಕೃತ ಕಾಮಿಗಳು ಅಂತ ಯೂಸ್ ಮಾಡ್ತೀವಿ. ಕಾಮಿಗಳು ಬೇರೆ, ಹುಚ್ಚು ಸುಳ ಮಕ್ಕಳು ಬೇರೆ. ಸುಳ ಮಕ್ಕಳೇ ಅವ್ರು ನಮಗಂತ ಹುಚ್ಚು ಸುಳ ಮಕ್ಕಳು ಅಂತ ನಾವು ಬೇಜಾರಾಗಿಲ್ಲ, ನಾವು ಅವ್ರಿಗಂತ ಅವರು ಬೇಜಾರಾಗಿಲ್ಲ. ಹುಚ್ಚು ಸುಳ ಮಕ್ಕಳು ಇಲ್ಲಿ ನಾರ್ಮಲ್ ಪದವಾಗಿ ಮಾಡಿ ಲೊಕೇಶನ್ ಕಳಿಸಿದ್ದಾನೆ. ಇನ್ನೂ 9 ಕಿಲೋಮೀಟರ್ ಹೋಗ್ಬೇಕು. ಇನ್ನು 9 ಕಿಲೋಮೀಟರ್ ಇದೆ ಗಾಯ್ಸ್. ಹೋಗಿ ಲೋಡ್ ಮಾಡಿ, ಲೋಡ್ ಅವ್ರು ಮಾಡ್ತಾರೆ, ನಾವು ನೋಡಿ ಅದಲ್ಲೇ ಪಂಜೆಟ್ ಬಿಟ್ಟ. ದಿಸ್ ಈಸ್ ದಾವಣಗೆರೆ ಹೈವೇ. ದಾವಣಗೆರೆ ಅಲ್ಲ ಬ್ರೋ, ಧಾರವಾಡ. ಧಾರವಾಡ ಧಾರವಾಡ ನಿಮಗೆ ನಾನು ಧಾರವಾಡ ಪೇಡ ತೋರಿಸ್ತೀನಿ. ಸೇಮ್ ಥರನೇ ಇರುತ್ತೆ. ಧಾರವಾಡ ಪೇಡ ಇಲ್ಲಿ ಫೇಮಸ್. ಧಾರವಾಡದಲ್ಲಿ ಧಾರವಾಡ ಫೇಮಸ್. ಧಾರವಾಡದಲ್ಲಿ ಏನು ಫೇಮಸ್ ಅಪ್ಪ ಅಂದ್ರೆ ಧಾರವಾಡ ಪೇಡ. ಒಂದ್ಸಲ ಟೇಸ್ಟ್ ಮಾಡ್ಬೇಕಾಯ್ತು ನೋಡಿ ಊಟ ಮಾಡ್ತಾ ಇದ್ದಾರೆ. ಏನು ಸಕ್ಕತ್ತಾಗಿ ಇದೇನಿದೆಯಲ್ಲ ಸಿಂಗಲ್ ರೋಡು, ಇದು ಧಾರವಾಡ ಲಾಸ್ಟ್. ಧಾರವಾಡದಿಂದ ಬೆಳಗಾಂ ತನಕ ಸಿಂಗಲ್ ರೋಡ್ ಆಯ್ತು, ಸ್ವಲ್ಪ ಹೈವೇ ಇಲ್ಲ. ಮಾವಿನ ಸೊಪ್ಪಿನಲ್ಲಿ ಅವನ ಮಗಳ ಕಂಡೆ. ಗಾಯ್ಸ್ ಇಲ್ಲಿ ಮಾವಿನಕಾಯಿ ಸಿಕ್ಕಾಪಟ್ಟೆ ಬೆಳೀತಾರೆ. ಯಾಕಂದ್ರೆ ನಮ್ಗೆ ಕಾಣಿಸ್ತಿರೋದೇ ಅದು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. SRTC ಬಸ್ಸುಗಳು, ಕಿತ್ತೋಗಿರೋ ರೋಡ್ಗಳು, ಅಲ್ಲಲ್ಲಿ ಕಟ್ಟದೇ ಇರುವ ಕಟ್ಟಡಗಳು, ಅಡ್ರಾಪುಟ್ರ ಜನಗಳು, ತಲೆ ಕೆಟ್ಟವರು, ಸರಿಯಾಗದೆ ನಿಂತಿರೋ ಕಾಂಪೌಂಡ್ಗಳು, ಕೆಲಸ ಮಾಡದೆ ನಿಂತಿರುವ ಜನಗಳು, ನಮ್ಮ ಡ್ರೈವರ್ಗಳು, ಅಲ್ಲಿ ಪಪ್ಪಾಯಿ ಗಿಡಗಳು, ಈ ಹೈವೇಗಳು, ಸರಿಯಾಗದೇ ಇರುವ ಪೊಲೀಸ್ ಸ್ಟೇಷನ್ಗಳು,
ಕರ್ನಾಟಕ ಉಚ್ಚ ನ್ಯಾಯಾಲಯದ ದುಡ್ಡು ಐತಾ ಧಾರವಾಡ ಪೀಠ ಧಾರವಾಡ ಹೈಕೋರ್ಟ್. ಹಾಕಿದ್ದೀರಾ? ಸರಿ ಸರಿ ಸರಿ. ಹಾ ಹಾ ಈಗ ನಾವು ಹಾಕ್ತಾರ 5,000 ಹಾಕಿದ್ದಾರೆ. ನಾ ಮಾಡ್ತೀನಿ ಆಮೇಲೆ ಹೇಳ್ತೀನಿ. ಹಾ ಅಲ್ಲ ಅಡ್ವಾನ್ಸ್ ಸಿಗುತ್ತೆ ಸದ್ಯಕ್ಕೆ ಅಲ್ಲಿ ಪಾಯಿಂಟ್ಗೆ ಹೋಗೋಣ. ಸರಿ ಧಾರವಾಡದ ಮೇನ್ ಘಟ್ಟಕ್ಕೆ ಬಂದಿದ್ದೇವೆ ನಾವು. ಇಲ್ಲಿ ರೋಲ್ ಕಾಲ್ ಮಾಡೋ ಕೊಟ್ಟಿದ್ದಾರೆ ಗಾಯ್ಸ್, ನೋಡ್ಕೊಂಡ್ ಬನ್ನಿ. ನೋಡ್ಕೊಳ್ಳಿ ಗಾಯ್ಸ್, ರೋಲ್ ಕಾಲ್ ಮಾಡ್ತಾರೆ ಸೋಳೆ ಮಕ್ಕಳು. ಈಗ ನಮ್ಮನ್ನು ನೋಡ್ರು ಹಿಡ್ಕೊಂಬೋದು, ಹೇಳಂಗಿಲ್ಲ. ಹಲೋ ರೋಲ್ ಇಲ್ಲ ನಲ್ಲಿ. ಟೋಲ್ ಗೇಟ್ ಇಲ್ಲ ಕಣ. ವಿಡಿಯೋ ಮಾಡ್ತೀನಿ ರೀ ಒಂದು. ರೋಲ್ ಕಾಲ್ ಮಾಡೋ ಸೋಳೆ ಮಕ್ಕಳು ಅಲ್ಲಿ ಗಾಡಿ ಅಡ್ಡ ಹಾಕ್ರು, ನಾವು ನಿಲ್ಸಿಲ್ಲ. ನಾವು ನಿಲ್ಸಿಲ್ಲ. ಊಟಕ್ಕೆ ಟೈಮಿಗೆ ಬಂದು ನಿಂತ್ಕೊಬಿಡ್ತಾರೆ. ಹಾಂ, ನಾವು ಆಲ್ ಇಂಡಿಯಾ ಪರ್ಮನೆಂಟ್ ಸರ್, ನಾವು ಕಾಕಿ ಹಾಕೋದು. ಈಗ ಕರ್ನಾಟಕ ಸ್ಟೇಟ್ ಏನಿದೆ ಅದು ಆಗ್ಲೇಬೇಕು, ನಾವು ಆಲ್ ಇಂಡಿಯಾ. ಊಟ ಟೈಮ್ ಅವರಿಗೆ ಬೀಜ ಬಾಯಿ ಬಂದು ಹೋಗ್ತಾ ಇದೆ, ಯಾಕಂದ್ರೆ ಎಲ್ಲರೂ ಹಿಂದ್ಗಡೆ ಬಂದು ತುಂಬಿಟ್ಟಾರ ಅಂತ. ಯಾಕೆ ಗುಮ್ತಾರೆ. ಊಟ ಟೈಮ್ ಆಯ್ತು ಅಂದ್ರೆ ಕಾಯ್ಕಂತ ಕೂತ್ಕೊಂತಾರೆ. ಇದು ನಮ್ಮ ಇಂಡಿಯನ್ ಪೊಲೀಸ್. ಬೆಳಗಾವಿಯಿಂದ 71 ಕಿಲೋಮೀಟರ್ ಇದೆ ಗಾಯ್ಸ್. ಕರ್ನಾಟಕ ರಾಜ್ಯೋತ್ಸವ ಮಾಡಿದ್ರೆ ಬೆಳಗಾವಿಲಿ ಮಾಡ್ಬೇಕು. ನಮ್ಮ ಗಣಪತಿ ನೋಡ್ಬೇಕಂದ್ರೆ ಶಿವಮೊಗ್ಗಕ್ಕೆ ಬರ್ಬೇಕು. ಅವ್ರು ಶಿವಮೊಗ್ಗದಾರ್ರಿ, ಯಾರಿಗೂ ಜಗಂಗಿಲ್ಲ. This is ಮುಂಬೈ 562 ಇದೆ ಗಾಯ್ಸ್. ಇದು NH4 ಹೈವೇ, 3 ಲೈನ್ ಬರುತ್ತೆ ಈ ಹೈವೇಲಿ. ನಾವು ಲೆಫ್ಟ್ ಸೈಡಿಗೆ ಇರಬೇಕು, ರೈಟ್ ಸೈಡಿಗೆ ಹೋದ್ರೆ ಮಾಡಕ್ ಹೋಗ್ಬೋದು, ಬಟ್ ಲೆಫ್ಟ್ ಸೈಡಿಗೆ ಇರಬೇಕು. ರೈಟ್ ಸೈಡಿಗೆ ಕಾರು, ಅಲ್ಲ ಸಾರಿ ಗಾಯ್ಸ್, ಮಧ್ಯ ಕಾರು, ರೈಟ್ ಸೈಡಿಗೆ ಬಸ್. ಬೈಕ್ಗಳು ಇವು ಮೂರಲ್ಲೂ ಓಡಾಡ್ಬೋದು. ಬೈಕ್ಗಳು ಬೈಕ್ಗಳು ಪೂರ ಹೋಗ್ತಾರೆ, ಏನೂ ಮಾಡಂಗಿಲ್ಲ. ಲೋಕಲ್ ಅವರು ಏನೋ ಹೇಳಕ್ಕೂ ಇಲ್ಲ, ಜಾಸ್ತಿ ಹೇಳಕ್ ಹೋದ್ರೆ ಅಲ್ಲೇ ಅಲರ್ಟ್ ಟುಡೇ ಪ್ಯಾನಲ್ ನಾರ್ಮಲ್ ಸ್ಪೀಡ್ 3 ಕಿಲೋಮೀಟರ್ ಇದೆ ಗಾಯ್ಸ್.
ಲೈನ್ ಲೋಡ್ ಗಾಡಿ ನೋಡಿ, ವೆಲ್ ಇವರೆಲ್ಲ ಅಣ್ಣಾಚಿಗಳು ನಿಧಾನ ಹೋಗ್ತಾ ಇರ್ತಾರೆ ಗಾಡಿ. 14 ವೀಲ್ ನೋಡ್ರಿ, ಇಂಥ ಎಡ್ಬಿಡಂಗಿ ನನ್ನ ಮಕ್ಕಳು ಇರೋದ್ರಿಂದನೇ ಆಗೋದು. ಎಲ್ಲ ಹೋಗ್ತಾ ಇದ್ದಾನೆ ನೋಡ್ರಿ. ಸೀಟ್ ಬೆಲ್ಟ್ ಲಾರಿಗೆ ಕೊಡೋಕ್ಕಾಗಲ್ಲ ಗಾಯ್ಸ್. ಏನದು ಮ್ಯೂಸಿಕ್ ಹಾಕೊಂಡೆ ನಾನು. ಬೆಳಗಾವಿ ಯಾವುದೋ ಮಮ್ಮಿಗಟ್ಟಿ ಅಂತ ಐತಿ. ನೋಡಿಯೋ ಇಲ್ಲ ಓಡ್ ಬರ್ತದ. ಆಯ್ತು ಪೂಜೆ ನಿಂಬೆಣ್ಣ ಬಿಡ. ಬೆಳಗಾವಿ ಪರಪ್ಪ ನಗರ ಬೆಳಗಾವಿಲಿ ಇರುತ್ತಾನೆ. ಬಳ್ಳಾರಿ ಫಸ್ಟ್ ಬಳ್ಳಾರಿಲಿ ಈಗ ಇರೋದು ದರ್ಶನ್. ಪರಪ್ಪನಗರ ಅಗ್ರಹಾರ ಬೆಳಗಾವಿ ಅಲ್ಲ. ನನ್ನ ಮಗನೇ ಹೀಗೆ ಎಲ್ಲಿ ಓಡಿಸ್ಬೇಕನ್ನೋದು ಗೊತ್ತಿಲ್ಲ ಅವನು. ಬೇಲೂರು ಹಳೆ ಬಿಡು. ಗಾಯ್ಸ್, ರೋಡೆಲ್ಲ ನೋಡಿ ಬೇರೆ ದೇಶ ಅನ್ಕೋಬೇಡಿ, ಇದು ನಮ್ಮ ರಾಜ್ಯ, ಕರ್ನಾಟಕ ರಾಜ್ಯ. ಇಂಡಿಯಾ. ಬೇಲೂರು ಕೈಗಾರಿಕಾ ಪ್ರದೇಶ. ಹೈಕೋರ್ಟ್. ಜೋಳದ ರೊಟ್ಟಿ ಊಟ ಸಿಗುತ್ತಿಲ್ಲಿ. पंजो मिठाया ಇಲ್ಲಿಂದ ಲೋಡ್ ತಗೊಂಡೋಗಿ ಬೆಂಗಳೂರಿಗೆ. ನ್ಯಾಯಾಲಯ ಬೇಲೂರು ಕೈಗಾರಿಕಾ ಬಂದಿದ್ದೇವೆ. ನಾವು ಬಂದೇವಾ ಈ ನೀಲಿ ಶೆಡ್ಡ. ಇದೆ, ಆದರೆ ನಮಗೆ ಹೋಟ್ಲು ವ್ಯವಸ್ಥೆ ಎಲ್ಲ ಹತ್ರನೇ ಇದೆ. ತಿಂಡಿ ತಿನಿಸುಗಳಿಗೆ ಇಲ್ಲೇ ಇದೆ. ನಮ್ಮ
ನೋಡು ಬೋಳಿ ಮಕ್ಕಳು ಬೇಡ ಮಿಶ್ರ ಬೇಡ ಬೇಡ ಚೆನ್ನಾಗಿರುತ್ತೆ ಅದೆಲ್ಲ ತೋರ್ಸು. ಗಾಗಲ್ಸ್ ಇದಾವೆ, ಬಾಲ್ ಐತಿ. ನಮ್ಮ ಪಂಜು ಮಿಠಾಯ ಪಂಜು ಮಿಠಾಯ. ಬನ್ನಿ ಬನ್ನಿ ಗಾಯ್ಸ್, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ. ಪಾವ್. ಬನ್ನಿ ಬನ್ನಿ ಜನರೇ, ಈ ಕಡೆ ಇಳಿಸ್ಬಿಡು. ಆ ಮರದ ಹತ್ರನವ್ರು ಹಾಕ ನೆರಳು. ಗೈಸ್ ನೋಡು, ನಾವೀಗ ಲೊಕೇಶನ್ಗೆ ಬಂದಿದ್ದೇವೆ. ಬಸವೇಶ್ವರ ಇಲ್ಲೇ ಇದೆ ಗಾಡಿ. ಇಲ್ಲಿ ಯಾವುದೇ ರೀತಿಯ ದಾರಿ ಕಾಣ್ತಾ ಇಲ್ಲ ನಮಗೆ. ಅಲ್ಲ ಅಣ್ಣ, ನೀವು ಕಳ್ಸಿರೋ ಲೊಕೇಶನ್ ಅಲ್ಲಿ ಇಲ್ಲಿ ಲೆಫ್ಟ್ ಸೈಡ್ ಗಾಡಿ ಹಾಕ್ಬೋದಾ? ಹಾ, ಏನಂದ್ರು ಸುದೀಪ್ ಅವರೇ, ಹೇಳ್ತೀರಾ? ಮತ್ತೆ ನಾನು ವಾಯ್ಸ್ ಕೊಡಪ್ಪ. ಇಲ್ಲ, ಈಗ ಒಂದು ರೇಟಿಂಗ್ ಸಬ್ಜೆಕ್ಟ್ ನಾವು ಮುಂದುವರಿಸುತ್ತೇವೆ. ಏನು ಕತೆ ಏನು ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ. ಫೈಲ್ ಕೊಡಿ.